ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವಿಶ್ವಕಪ್ನ ಫೈನಲ್ ಪಂದ್ಯ ನಾಳೆ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಭಾರತ ಹಾಗೆ ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿ ಆಗ್ತವೆ. ಹಾಲಿ ಚಾಂಪಿಯನ್ ಆಗಿರುವಂತಹ ಭಾರತ ಸತತ 2ನೇ ಪ್ರಶಸ್ತಿಯತ್ತ ಟಾರ್ಗೆಟ್ ಅನ್ನ ಇಟ್ಟಿದೆ. ಇತ್ತ ನ್ಯೂಜಿಲೆಂಡ್ ತಂಡ ಮೊದಲ ಬಾರಿಗೆ T20 ವಿಶ್ವಕಪ್ ಪ್ರಶಸ್ತಿಯನ್ನ ಗೆಲ್ಲುವಂತ ಟಾರ್ಗೆಟ್ ಇಟ್ಕೊಂಡಿದೆ. T20 ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ನಲ್ಲಿ ಬದಲಾವಣೆ ಮಾಡುವಂತ ಚಾನ್ಸಸ್ ಇದೆ. ಆಡಿರುವಂತ 7 ಪಂದ್ಯಗಳಲ್ಲಿ ಕೇವಲ 89 ರನ್ಗಳನ್ನ ನೀಡಿರುವ ವಿಶ್ವದ ನಂಬರ್ 1 T20 ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾರನ್ನ ಆಡಿಸಬೇಕಾ ಅಥವಾ ಬೇಡವಾ ಎನ್ನುವಂತ ಚರ್ಚೆ ಶುರುವಾಗಿದೆ. ಹಾಗೆ ಅವರನ್ನ ತಂಡದಿಂದ ಹೊರಗಿಟ್ರೆ ಅವರ ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡಬೇಕು ಎನ್ನುವಂತ ಗೊಂದಲ ಕೂಡ ಇದೆ. ಫೈನಲ್ ಪಂದ್ಯವಾಡೋಕೆ ಅಹಮದಾಬಾದ್ನಲ್ಲಿರುವಂತಹ ಟೀಮ್ ಇಂಡಿಯಾ ಪ್ರತಿ ಸಲ ಉಳಿದುಕೊಳ್ತಾ ಇದ್ದಂತ ಹೋಟೆಲ್ ಅನ್ನ ಬದಲಾವಣೆ ಮಾಡಿದೆ. ಹಿಂದೆ ಹೋಟೆಲ್ನಲ್ಲಿ ತಂಗಿದ್ದಾಗ ಆಡಿದಂತ ಮಹತ್ವದ ಪಂದ್ಯಗಳಲ್ಲಿ ಭಾರತ ಸೋಲನ್ನ ಕಂಡಿತ್ತು. ಹೀಗಾಗಿ ಹೋಟೆಲ್ ಬದಲಾವಣೆ ಮಾಡಿದ್ದಾರೆ. ಹೋಟೆಲ್ ಜೊತೆಗೆ ಡ್ರೆಸ್ಸಿಂಗ್ ರೂಮ್ ಕೂಡ ಬದಲಾಯಿಸೋದಾಗಿ ಮಾಹಿತಿ ಹೊರಬಿದ್ದಿದೆ. ಭಾರತ ತಂಡದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಸಂಜು ಸ್ಯಾಮ್ಸನ್ ರನ್ನ ಮಾಜಿ ಹೆಡ್ ಕೋಚ್ ರವಿ ಶಾಸ್ತ್ರಿ ಹೊಗಳಿದ್ದಾರೆ. ಕಳೆದ 2 ಪಂದ್ಯಗಳಲ್ಲಿ ಬ್ಯಾಟಿಂಗ್ ನಲ್ಲಿ ಯಶಸ್ವಿಯಾಗೋಕೆ ಕಾರಣವೇನೆಂದು ಅವರು ಬಹಿರಂಗಪಡಿಸಿದ್ದಾರೆ. ಸಂಜು ಸ್ಯಾಮ್ಸನ್ ಯಶಸ್ವಿಯಾಗೋಕೆ ಅವರು ಅನುಸರಿಸ್ತಾ ಇರುವಂತಹ ಮಾನಸಿಕ ವಿಧಾನವೇ ಕಾರಣ ಎಂದಿದ್ದಾರೆ. ಮಾರ್ಚ್ 5ರಂದು ಮುಂಬೈನ ವಾಂಖೆಡೆ ಮೈದಾನದಲ್ಲಿ ನಡೆದ ಭಾರತ ಇಂಗ್ಲೆಂಡ್ ನಡುವಿನ 2ನೇ ಸೆಮಿಫೈನಲ್ ಪಂದ್ಯ ಅತಿ ಹೆಚ್ಚು ವೀಕ್ಷಣೆ ಪಡೆದ ಪಂದ್ಯ ಎಂಬ ವಿಶ್ವ ದಾಖಲೆ ಬರೆದಿದೆ. ಈ ವಿಚಾರವನ್ನ ಸ್ವತಃ ICC ಅಧ್ಯಕ್ಷ ಜೈ ಶಾ ಅವರೇ ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. ಈ ಪಂದ್ಯವನ್ನ ಜಿಯೋ ಹಾಟ್‌ಸ್ಟಾರ್ನಲ್ಲಿ 65.2 ಮಿಲಿಯನ್ ವೀಕ್ಷಕರು ವೀಕ್ಷಿಸಿದ್ದಾರೆ. ಇದು ವಿಶ್ವದ ಯಾವುದೇ ಲೈವ್ ಕಾರ್ಯಕ್ರಮಕ್ಕೆ ಹೋಲಿಸಿದ್ರೆ ಅತ್ಯಧಿಕವಾಗಿದೆ. ದಕ್ಷಿಣ ಆಫ್ರಿಕಾದ ಮಾಜಿ ಬ್ಯಾಟರ್ ಫಾಫ್ ಡು ಪ್ಲೆಸಿಸ್ ಟೀಮ್ ಇಂಡಿಯಾ ವೇಗಿ ಜಸ್ಪ್ರೀತ್ ಬುಮ್ರಾ ಬಗ್ಗೆ ಹಾಡಿ ಹೋಗಲಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಹೊಂದಿರುವ ಟೀಮ್ ಇಂಡಿಯಾ ಎಷ್ಟು ಅದೃಷ್ಟಶಾಲಿ ಎಂದು ಅವರಿಗೆ ಅರ್ಥ ಆಗ್ತಾ ಇಲ್ಲ. ಇದು ಪದೇ ಪದೇ ಸಾಬೀತಾಗಿದೆ. ಯಾವುದೇ ಸ್ವರೂಪವನ್ನ ಲೆಕ್ಕಿಸದೆ ನೀವು ಅವರಿಗೆ ಚೆಂಡನ್ನ ನೀಡಿದ್ರೆ ಅವರು ನಿಮ್ಮ ಪರ ಪಂದ್ಯಗಳನ್ನ ಗೆಲ್ಲಿಸ್ತಾರೆ. ಬುಮ್ರಾ ತಂಡದಲ್ಲಿರೋದು ಸೂಪರ್ ಪವರ್ ಇದ್ದಂತೆ ಎಂದಿದ್ದಾರೆ. ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಅಂತಿಮ ಓವರ್ನಲ್ಲಿ ಉಂಟಾದ ತೀವ್ರ ಒತ್ತಡದ ಕ್ಷಣಗಳ ಬಗ್ಗೆ ಶಿವಂ ದುಬೆ ಮಾತನಾಡಿದ್ದಾರೆ. ಆ ಓವರ್ನ ಮೊದಲ 2 ಬಾಲ್ಗಳು ಬಹಳ ಪ್ರಮುಖವಾಗುತ್ತೆ ಅನ್ನೋದು ನನಗೆ ಗೊತ್ತಿತ್ತು. ಹೀಗಾಗಿ ಅವುಗಳನ್ನ ಸರಿಯಾಗಿ ಎಸೆಯೋದ್ರ ಮೇಲೆ ನಾನು ಗಮನ ಹರಿಸಿದ್ದೆ. ಯಾಕಂದ್ರೆ ಅದು ಪಂದ್ಯವನ್ನ ನಿರ್ಧರಿಸಬಹುದಾಗಿತ್ತು. ಕೊನೆಯ ಓವರ್ನಲ್ಲಿ ನಾನು ಬೌಲ್ ಮಾಡೋದಾಗಿ ಆಲ್ರೆಡಿ ನಿರ್ಧಾರ ಮಾಡಲಾಗಿತ್ತು. ಖಂಡಿತವಾಗಿಯೂ ಕೂಡ ಸ್ವಲ್ಪ ನರ್ವಸ್ ಆಗಿದ್ದೆ ಎಂದಿದ್ದಾರೆ. T20 ವಿಶ್ವಕಪ್ನ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿಗೆ 8 ಆಟಗಾರರು ನಾಮನಿರ್ದೇಶಿತರಾಗಿದ್ದಾರೆ. ಈ 8 ಆಟಗಾರರಲ್ಲಿ ಏಕೈಕ ಭಾರತೀಯ ಕಾಣಿಸಿಕೊಂಡಿದ್ದಾರೆ. ಇನ್ನು ಪಾಕಿಸ್ತಾನ ತಂಡದ ಓರ್ವ, ನ್ಯೂಜಿಲೆಂಡ್ ತಂಡದ 2 ಈ ಪಟ್ಟಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿ ಪಟ್ಟಿಯಲ್ಲಿ ಸಂಜು ಸ್ಯಾಮ್ಸನ್ ಕೂಡ ಇದ್ದಾರೆ. ಕೇವಲ 4 ಮ್ಯಾಚ್ಗಳನ್ನು ಆಡಿರುವಂತಹ ಸಂಜು 201ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದು 232 ರನ್ಗಳನ್ನು ಕಲೆ ಹಾಕಿದ್ದಾರೆ. ಅಹಮದಾಬಾದ್ನ ನರೇಂದ್ರ ಮೋದಿ ಮೈದಾನದಲ್ಲಿ ವಿಶ್ವಕಪ್ ಫೈನಲ್ ಪಂದ್ಯ ನಡೆಯಲಿದೆ. ಕ್ರಿಕೆಟ್ ಅಭಿಮಾನಿಗಳು ಅಹಮದಾಬಾದ್ಗೆ ಹೋಗ್ತಿದ್ದಾರೆ. ಇದರ ಪರಿಣಾಮವಾಗಿ ಹೋಟೆಲ್ ಬಾಡಿಗೆಗಳು 5 ಪಟ್ಟು ಹೆಚ್ಚಾಗಿವೆ. ಹೋಟೆಲ್ನ ರೂಮ್ ಬಾಡಿಗೆಗಳು 75,000 ತಲುಪಿವೆ. ಈ ಮೊದಲು 10,000ಕ್ಕೆ ಲಭ್ಯವಿದ್ದಂಥ ರೂಮ್ ಬಾಡಿಗೆ 40ರಿಂದ 75,000ಕ್ಕೆ ಏರಿಕೆಯಾಗಿವೆ. ದಿಗ್ಗಜ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಅವರ ಪುತ್ರ ಅರ್ಜುನ್ ತೆಂಡೂಲ್ಕರ್ ಮದುವೆಯಾದ ಮೇಲೆ ಸಖತ್ ಟ್ರೋಲ್ ಆಗ್ತಿದ್ದಾರೆ. ವೈರಲ್ ಆಗಿರುವಂತಹ ಫೋಟೋದಲ್ಲಿ ಅಥವಾ ವಿಡಿಯೋದಲ್ಲಿ ಅರ್ಜುನ್ ತೆಂಡೂಲ್ಕರ್ ಒಂದೇ ಒಂದು ಸ್ಮೈಲ್ ಮಾಡಿಲ್ಲ. ತಮ್ಮದೇ ಮದುವೆ ಅನ್ನೋದನ್ನು ಕೂಡ ಮರೆತು ಒಂದು ರೀತಿಯಾಗಿ ಸ್ಟ್ಯಾಚ್ಯೂ ಇದ್ದಂತೆ ಇದ್ದಿದ್ರು. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿವೆ. ಇವೆಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.